ನೋಡಿ ಇವತ್ತು ಯಡಿಯೂರಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಒಂದಷ್ಟು ಪಟ್ಟಿ ಕೊಡ್ತಾರೆ. ರಾಮನವಮಿಯ ದಿನದಲ್ಲಿ ಜೈ ಶ್ರೀರಾಮ್ ಅಂದವ್ರ ಮೇಲೆ ಹಲ್ಲೆ ಆಗುತ್ತೆ. ನಟಿ ಹರ್ಷಿಕಾ ಪುಣಚ್ಚ ಅವ್ರ ಮೇಲೆ ಒಂದು ಸಮುದಾಯದ ಗುಂಪು ಅವರ ಪತಿ ಮೇಲೆ ಹಲ್ಲೆ ಮಾಡುತ್ತೆ. ಕೋಲಾರದಲ್ಲಿ ತಲವಾರ್ ಪ್ರದರ್ಶನ ಆಗುತ್ತೆ. ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಆಗುತ್ತೆ. ಇವೆಲ್ಲವೂ ಕೂಡ ಕಾನೂನು ಬಾಹಿರ ಚಟುವಟಿಕೆ ಅಂತ ಗೊತ್ತಿದ್ರೂ ಕೂಡ, ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಗೊತ್ತಿದ್ರೂ ಕೂಡ ಒಂದು ಸಮುದಾಯದವರು ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅನ್ನೋ ಗಂಭೀರ ಆರೋಪ. ಏನ್ ಹೇಳ್ತೀರಿ ಸರ್? ಯಾರೇ ಯಾವುದೇ ರಾಂಗ್ ಚಟುವಟಿಕೆ ಮಾಡಲಿ ಅದು ನಾವು ಉಗ್ರವಾಗಿ ಖಂಡನೆ ಮಾಡ್ತೇವೆ ಮತ್ತು ಕಾನೂನು ತನಿನ ಕ್ರಮ ಇದೆ, ಯಾವಾಗಲೂ ಜರುಗಿಸ್ಲಿಕ್ಕೆ ಹಿಂದೆ ನಾವು ಮುಂದೆ ನೋಡೋದಿಲ್ಲ. ಈಗ ಪ್ರತಿ ಟೈಮಿಗೆ ಇಲೆಕ್ಷನ್ ಬಂದಾಗ ರಾಜಕೀಯ ಉದ್ದೇಶದಿಂದ ಏನೋ ಸ್ಟೇಟ್ಮೆಂಟ್ ಕೊಡೋದು ಅದು ಯಾವಾಗಲೂ ಅದು ಇರುವುದಂಥದ್ದು. ಆದರೆ ಯಾರ ರಾಂಗ್ ಮಾಡಲಿ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಮಾಡಲಿ, ಅದಕ್ಕೆ ನಾವು ಸಾರಾಸಟ್ಟವಾಗಿ ಉಗ್ರವಾಗಿ ಖಂಡನೆ ಮಾಡ್ತೇವೆ. ಬಟ್ ನೋಡಿ, ನಾಗೇಂದ್ರ ಬಾಬು, ಬಹುಶಃ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗಿದ್ದಾರೆ ಅನ್ಕೊಳ್ತೀನಿ. ಆಗಿದ್ರೆ ಅವ್ರನ್ನ ಸ್ಕ್ರೀನಲ್ಲಿ ತಗೊಂಬನ್ನಿ. ನಾಗೇಂದ್ರ ಬಾಬು ಅವರು ಇವತ್ತು ಇಡೀ ದಿನ ನೇಹಾ ಅವರ ಮನೆ ಬಳಿಯಲ್ಲೇ ಇದ್ರು. ಅವ್ರ ತಂದೆನ ಯಾರೆಲ್ಲ ಭೇಟಿ ಆದ್ರು ಅದೆಲ್ಲವನ್ನ ಕೂಡ ಗಮನಿಸಿದ್ರು. ನಾಗೇಂದ್ರ ಬಾಬು, ಈಗ ಮಹೇಶ್ ಅವರು ಹೇಳ್ತಾ ಇದ್ದಾರೆ, ಹುಬ್ಬಳ್ಳಿ ಭಾಗದ ಕಾಂಗ್ರೆಸ್ನ ಮುಖಂಡರು, ಕಾನೂನು ಬಾಹಿರವಾದ ಯಾವುದೇ ಚಟುವಟಿಕೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನ ಖಂಡಿಸುತ್ತೆ ಅಂತ ಹೇಳಿ. ನೀವು ಜೆ.ಪಿ. ನಡ್ಡಾ ಅವರು ಬಂದ ಸಂದರ್ಭದಲ್ಲಿ ಇದ್ರಿ. ನೇಹಾ ಅವ್ರ ತಂದೆ ನಿಮ್ಮ ಬಳಿಯಲ್ಲಿ ಮಾತನಾಡುವಾಗ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಎಸ್ಪೆಷಲಿ ಕಾಂಗ್ರೆಸ್ನ ನಾಯಕರ ಬಗ್ಗೆ. ಹೇಳಿ ನಾಗೇಂದ್ರ ಬಾಬು, ಅದೇನು ಅಂತ ಹೇಳಿ. ಹಾಗೆ ಮಹೇಶ್ ಅವ್ರಿಗೆ ಪ್ರಶ್ನೆ ಕೂಡ ಕೇಳಿ ಅದ್ರ ಬಗ್ಗೆ. ಸ್ಮಿತಾ ನೋಡಿ, ನೇರವಾಗಿ ಇವತ್ತು ಸಾಕಷ್ಟು ಜನ ಮುಖಂಡರು ಬರ್ತಿದ್ದಾರೆ, ಅವರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಾಂತ್ವನ ಹೇಳುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನೇಹಾ ಅವರ ತಂದೆಯ ಒಂದು ಡಿಮ್ಯಾಂಡ್ ಇರೋದಿಷ್ಟೇ, ಈಗ ನನ್ನ ಮಗಳಿಗೆ ಆದಂತಹ ಈ ಒಂದು ಕೃತ್ಯ ಮುಂಬರುವಂಥ ದಿನಗಳಲ್ಲಿ ಯಾವುದೇ ಮನೆಯ ಹೆಣ್ಣು ಮಕ್ಕಳು ಇಂಥ ಒಂದು ಘಟನೆಗಳಾಗಬಾರ್ದು, ಅದಕ್ಕೋಸ್ಕರ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ. ನೋಡಿ, ಇವತ್ತು ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಿರೋದು, ಉತ್ತರ ಪ್ರದೇಶದಲ್ಲಿ ಇಂಥ ಒಂದು ಘಟನೆಗಳಾದಾಗ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಂದು ರೀತಿಯಾದಂಥ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ. ಆದರೆ ಅಲ್ಲಿ ರಾಜ್ಯ ಸರ್ಕಾರ ಯಾಕೆ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತೇಳಿ, ಅಂದರೆ ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವ ಮಾತುಗಳನ್ನು ಆಡ್ತಾರೆ. ಜೆ.ಪಿ. ನಡ್ಡಾ ಅವರು ಬರ್ತಾರೆ, ಮಾತಾಡ್ತಾರೆ, ನಮಗೆ ಇಲ್ಲಿನ ಇಲಾಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ, CBIಗೆ ವಹಿಸಬೇಕು ಅಂತೇಳಿ ಡಿಮ್ಯಾಂಡನ್ನು ಮಾಡ್ತಾರೆ. ಇದೇ ವಿಚಾರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆ.ಪಿ. ನಡ್ಡಾ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. CM ಅವರು ಕರೆ ಮಾಡ್ತಾರೆ, ಗೃಹ ಸಚಿವರು ಕರೆ ಮಾಡ್ತಾರೆ, ಕೇವಲ ಕರೆ ಮಾಡಿ ಮಾತುಗಳನ್ನು ಆಡ್ತಾರೆ ವಿನಃ ಯಾವುದೇ ರೀತಿಯಂಥ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನೇಹಾ ಅವರ ತಂದೆ ನಿರಂಜನ್ ಅವರು ಇವತ್ತು ಮಾತಾಡಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಮ್ಮಪ್ಪ ಅಳಿ ಅವರು ಮಾತಾಡಿದ್ರು ಇದೇ ವಿಚಾರವನ್ನು ಜೆ.ಪಿ. ನಡ್ಡಾ ಅವರ ಬಳಿಯೂ ಕೂಡ ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಸ್ಮಿತಾ ನೋಡಿ ಮಹೇಂದ್ರ ಸರ್, ಅಲ್ಲಿಗೆ ಕ್ಲಿಯರ್ ಆಯಿತು. ತಂದೆಗೆ ಅಂದರೆ ನೇಹಾ ಅವ್ರ ತಂದೆಗೇನೆ ಅಸಮಾಧಾನ ಇದೆ. ಇಲ್ಲೇ ಇದ್ದಾರೆ ಸಿದ್ದರಾಮಯ್ಯ ಅವರು, ಇಲ್ಲೇ ಇದ್ದಾರೆ DK ಶಿವಕುಮಾರ್ ಅವರು, ಫೋನ್ ಮಾಡಿ ಸಾಂತ್ವನ ಹೇಳ್ತಿದ್ದಾರೆ. ನಮಗೆ ಸಾಂತ್ವನ ಬೇಡ, ಸ್ಟ್ರಿಕ್ಟ್ ಆ್ಯಕ್ಷನ್ ಬೇಕು. ಜೆ.ಪಿ. ನಡ್ಡಾ ಅವರು ರಾಷ್ಟ್ರೀಯ ಮಟ್ಟದ ನಾಯಕರು, ಚುನಾವಣಾ ಪ್ರಚಾರ ಅದನ್ನೆಲ್ಲ ಬಿಟ್ಟು ಬಂದರು ಅಂದರೆ ಒಂದು ಸಮಾಧಾನ ಆಯಿತು. ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿನ ನಾಯಕರು ನಡೆದುಕೊಳ್ತಾ ಇರೋದು ನನಗೆ ಸಮಾಧಾನ ಇಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ನೇಹಾ ಅವ್ರ ತಂದೆ, ನಿಮ್ಮದೇ ಪಕ್ಷದ ಕಾರ್ಪೊರೇಟರ್. ಮೇಡಮ್, ಇಂಥ ಟೈಮಿಗೆ ದುಃಖದಲ್ಲಿರುವಂಥ ಆ ಹಿರೇಮಠ ಕುಟುಂಬ ನನ್ನ ಭಾಳ ಆತ್ಮೀಯರು, ಭಾಳ ಸನ್ನಿದ್ದಾರೆ. ಅವ್ರು ಏನು ದುಃಖ ತೋಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಘಟನೆ ಆದ ಕೆಲವು ಕ್ಷಣದಲ್ಲಿ ಹುಬ್ಬಳ್ಳಿಯ ಧಾರವಾಡದ ಒಂದು ಮಹಿಳಾ ಪೊಲೀಸ್ IPS ಅಧಿಕಾರಿಗಳು ಕಮಿಷನರ್ ಆಗಿದ್ದಾರೆ. ಒಂದು ತಾಯಿ ಕರುಳಿದೆ, ವಿದಿನ್ ನೋ ಟೈಮ್ ಅರೆಸ್ಟ್ ಮಾಡಿದ್ದಾರೆ. ಮತ್ತು ವಿವಿಧ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣ ಜನತೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂತೇಳಿ ಹೋರಾಟ ಮಾಡಿದ್ದಾರೆ. ಮತ್ತು ಕೆಲವು ಟೈಮಿಗೆ ಸಂವಿಧಾನ ಬಿಟ್ಟು BJP ಅವ್ರು ಬೇಕಾದ ಹೇಳ್ತಾರೆ, ತಾವು ಅಧಿಕಾರಿಗಳು ರಾಜ್ಯದಲ್ಲಿ ಒಂದು ಕಾಯ್ದೆ ಬೇರೆ. ಅಶೋಕ್ ಚವ್ಹಾಣ್ ಅವ್ರ ಮೇಲೆ CBI ಎನ್ಕ್ವೈರಿ ಮಾಡಿದರು. ಅಶೋಕ್ ಚವ್ಹಾಣ್ BJP ಸೇರಿದ ಮೇಲೆ ಅವ್ರು ಮಿಸ್ಟರ್ ಕ್ಲೀನ್. ಸೊ ಆ ಎಲ್ಲ ವಿಷಯಗಳಿಗೆ ಉತ್ತರ ಕೊಡೋದು ಬೇಡ. ನಾನಾಗಲಿ, ನಮ್ಮ ಪಕ್ಷದವರಾಗಲಿ, ನಿರಂಜನ್ ಹಿರೇಮಠ ಅವರು ಪೂರ ಪರಿವಾರ ಜೊತೆಗಿದ್ದೇವೆ. ಮತ್ತು ಪೊಲೀಸ್ ಕಮಿಷನರ್ ವಿದಿನ್ ನೋ ಟೈಮ್ ಶಿ ಹ್ಯಾಸ್ ಟೇಕನ್ ಆಕ್ಷನ್, ದ ಕಲ್ಪ್ರಿಟ್ ಹ್ಯಾಸ್ ಬೀನ್ ಅರೆಸ್ಟೆಡ್. ಮತ್ತು ಅವರಿಗೆ ಉಗ್ರ ಶಿಕ್ಷೆ ಕೊಡ್ಬೇಕಂತೇಳಿ ಮುಸ್ಲಿಂ ಸಮಾಜ ಆಗಲಿ, ಹಿಂದೂ ಸಮಾಜ ಆಗಲಿ, ಮಾನವ ಸಮಾಜದ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಮತ್ತು ಉಗ್ರ ಶಿಕ್ಷೆ ಆಗುವಂಥ ವ್ಯವಸ್ಥೆ ನಾವೆಲ್ಲರೂ ಕೂಡಿ ಹುಬ್ಬಳ್ಳಿ ಜನ ಆ ಹಿರೇಮಠ ಕುಟುಂಬದವ್ರ ಜೊತೆಗಿದ್ದೇವೆ.
ಇಲ್ಲ ನಾಗೇಂದ್ರ ಬಾಬು ನಿಮಗೊಂದು ಕೌಂಟರ್ ಕ್ವೆಶ್ಚನ್ ಕೇಳ್ತಾ ಇದ್ರು. ನಾಗೇಂದ್ರ ಬಾಬು ಕೇಳಿಸ್ತಾ ಇದೆ ಮಹೇಂದ್ರ ಸಿಂಗ್ ಅವರೇ ಎಸ್ ಮಹೇಂದ್ರ ಸಿಂಗ್ ಅವರೇ, ನೀವು ಬೆಳಗ್ಗೆನಿಂದ ಅವರು ನೇಹ ಅವರ ಮನೆಯಲ್ಲಿ ಇದ್ದಿದ್ದು ನಾನು ಕೂಡ ಗಮನಿಸ್ತೇನೆ. ನಾನು ಕೂಡ ಮನೆ ಹೊರಗಡೆ ಕೂತಿದ್ದೆ, ನೀವು ಕೂಡ ಬಂದು ಅವ್ರ ಮನೆಯಲ್ಲಿ ಮಧ್ಯಾಹ್ನ ಊಟವನ್ನ ಕೂಡ ಮಾಡ್ಕೊಂಡಿದ್ರಿ. ಈಗ ಅವರು ಒಂದು ಮಾತು ಹೇಳಿದ್ರು ಗೊತ್ತಾ, ನಾನೊಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೀನಿ, ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅವರು ನಮ್ಮ ಮನೆಗೆ ಬರ್ತಾರೆ ಇಂಥ ಒಂದು ಚುನಾವಣೆ ಸಂದರ್ಭದಲ್ಲಿ. ಆದರೆ ಕಾಂಗ್ರೆಸ್ನ ನಮ್ಮ ರಾಜ್ಯದ ನಮ್ಮ ಯಾವೊಬ್ಬ ನಾಯಕರು ಕೂಡ, ಸಿ ಎಂ ಅವರಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಡಿ ಸಿ ಎಂ ಆಗಿರ್ಬೋದು, ಯಾರು ಕೂಡ ಬರ್ತಾ ಇಲ್ಲ.